SLC ಎಕ್ಸಾಮ್ 3ಯಲ್ಲಿ ಯಾರೆಲ್ಲ ಫೇಲ್ ಆಗಿದ್ದೀರಾ? ಸೊ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋಗೆ ಸ್ವಾಗತ. ನೀವು ಈಗಾಗಲೇ SLC ಎಕ್ಸಾಮ್ 1, 2 ಮತ್ತು 3 ಬರೆದಿರ್ತೀರ. ಸೊ ಅಂಥ ಒಂದು ಸಮಯದಲ್ಲಿ ತುಂಬ ವಿದ್ಯಾರ್ಥಿಗಳು SLC ಎಕ್ಸಾಮ್ 3ಯಲ್ಲಿ ಕೂಡ ಫೇಲ್ ಆಗಿದ್ದಾರೆ. ಮತ್ತು ತುಂಬ ಜನ ಕಮೆಂಟ್ ಮಾಡಿಬಿಟ್ಟು ಕೇಳ್ತಾ ಇದ್ರಿ, ಸೊ SLC ಎಕ್ಸಾಮ್ನಲ್ಲಿ ಫೇಲ್ ಆಗಿದ್ದೀನಿ ಮತ್ತು ನಾನು ಮುಂದೆ ಏನು ಮಾಡೋದು ಅಂತ ಕೇಳ್ತಿದ್ದೀನಿ. ಸೊ ಆದ್ದರಿಂದ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೆ ತಪ್ಪದೆ ನೋಡಿ, ಯಾಕಂದರೆ ಸೊ ಖಂಡಿತವಾಗಿ ಈ ಒಂದು ವಿಡಿಯೋದಲ್ಲಿ ಏನು ಮಾಡಬೇಕು ಅಂತ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಆದ್ದರಿಂದ ತಪ್ಪದೆ ಸ್ಟಾರ್ಟಿಂದ ಎಂಡ್ವರೆಗೆ ನೋಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿಯಲ್ಲ ಎಜುಕೇಷನ್ ಬಿಟ್ಟು ಸೊ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಸೊ ಫ್ರೀಯಾಗಿ ಸಿಗ್ತಿರ್ತವೆ. ಸೊ ಎಲ್ಲ ಸ್ಕಾಲರ್ಶಿಪ್ ಬಿಟ್ಟು ಸೊ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮಾಡಿದರೆ ಸಬ್ಸ್ಕ್ರೈಬು, ಅದ್ರ ಜೊತೆಗೆ ವಿಡಿಯೋಗೊಂದು ಲೈಕ್ ಅದನ್ನು ಮಾಡಿ. ಸೊ ಮಾಡಿದರೆ ಲೈಕು. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಮತ್ತು ಈ ಒಂದು ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. SLC ರಿಸಲ್ಟ್ ಬಂದ್ಬಿಟ್ಟು ಈಗ ತಾನೇ 2 ದಿನ ಆಗಿವೆ ಅಷ್ಟೇ. SLC ಎಕ್ಸಾಮ್ 3 ಯಾರೆಲ್ಲ ಫೇಲ್ ಆಗಿದ್ದಾರೆ ನಿಮಗೆಲ್ಲ ಗೊತ್ತಿರ್ತದೆ, ನೀವು ಎಷ್ಟು ಬರೆದಿರ್ತೀರ. ಮತ್ತು ತುಂಬ ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ಚಾನ್ಸಸ್ಸಲ್ಲಿ ಪಾಸ್ ಆಗೋ ಚಾನ್ಸಸ್ ಇರ್ತದೆ. ಆದರೆ ಕೆಲವೊಂದು ಸಲ ಇವ್ಯಾಲ್ಯೂಯೇಷನ್ ಮಾಡೋದರಲ್ಲಿ ಕೆಲವೊಂದಿಷ್ಟು ಇವ್ಯಾಲ್ಯೂಟರ್ಗಳು ನಿಮ್ಮ ಮಾರ್ಕ್ಸನ್ನು ತೆಗೆದಿರ್ತಾರೆ. ಸೊ ಕೆಲವೊಂದಿಷ್ಟು ಕ್ವಶನ್ಗಳಿಗೆ ಮಾರ್ಕ್ಸನ್ನು ಕೊಟ್ಟಿರೋದಿಲ್ಲ. ಅಂಥ ಒಂದು ಸಮಯದಲ್ಲಿ ಅವರೊಂದು ನಿಮಗೊಂದು ಆಪ್ಷನ್ ಕೊಟ್ಟಿದ್ದಾರೆ. ಈಗಾಗಲೇ ಉತ್ತರ ಪತ್ರಿಕೆಯ ಮರು ಮೌಲ್ಯಮಾಪನ ರಿವ್ಯಾಲ್ಯೂಯೇಷನ್ ಆದರೆ ಸ್ಟಾರ್ಟ್ ಆಗಿದೆ, ಅಥವಾ ಕೆಲವೊಂದಿಷ್ಟು ಸಮಯದಲ್ಲಿ ನಿಮ್ಮ ಮಾರ್ಕ್ಸ್ ಏನಾದರೂ ಕೌಂಟ್ ಮಾಡೋದರಲ್ಲಿ ಮಿಸ್ಟೇಕ್ ಮಾಡಿರ್ತಾರೆ. ಸೊ ಅಂಥ ವಿದ್ಯಾರ್ಥಿಗಳು ಈಗ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡ್ಬೋದು, ರೀಕೌಂಟಿಂಗ್ಗೆ ಅಪ್ಲೈ ಮಾಡ್ಬೋದು. ನಿಮ್ಮ ಮಾರ್ಕ್ಸ್ನ ಮತ್ತೆ ಎಂಟ್ರಿ ಮಾಡ್ತಾರೆ. ಸೊ ಮತ್ತೆ ಒಂದು ಸಲ ಚೆಕ್ ಮಾಡಿಬಿಟ್ಟು ಎಂಟ್ರಿ ಮಾಡ್ತಾರೆ. ಅದ್ರ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ಸೊ ಅದು ಕೂಡ ಚಾನಲ್ ಇರ್ತದೆ, ಹೋಗಿ ಚೆಕ್ ಮಾಡಿ. ಯಾರಿಗೆಲ್ಲ ಅನಿಸ್ತಿದೆ ನಾನು ಪಾಸ್ ಆಗ್ತಿದ್ದೆ, ನನ್ನ ಫೇಲ್ ಮಾಡಿದ್ರೆ ಅಂತ, ಸೊ ಅಂಥ ವಿದ್ಯಾರ್ಥಿಗಳು ತಪ್ಪದೆ ಸ್ಕ್ಯಾನ್ ಕಾಪಿನ ತೆಗೆಸ್ಕೊಳ್ಳಿ, ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಿ. ಸೊ ತಪ್ಪದೆ ಅಪ್ಲೈ ಮಾಡಿ. ಯಾರೆಲ್ಲ ನಾನು ಬರದೇ ಇಲ್ಲ ಆದ್ದರಿಂದ ಫೇಲ್ ಮಾಡಿದಾರೆ ಅಂತ ಇರ್ತೀರ, ಸೊ ಅಂಥ ವಿದ್ಯಾರ್ಥಿಗಳು ಯಾವುದೇ ರೀತಿ ಅವರಿಗೆ ಚಾನ್ಸ್ ಆದರೆ ಇರೋದಿಲ್ಲ. ಸೊ ನೀವು ಮುಂದಿನ ವರ್ಷನೇ ನೀವು ಎಕ್ಸಾಮ್ನ ಬರೀಬೇಕು. ಯಾರೆಲ್ಲ ಎಕ್ಸಾಮ್ 3ನ ಫೇಲ್ ಆಗಿದ್ದೀರಾ ನೀವೆಲ್ಲರೂ ಕೂಡ ಮತ್ತೆ ನೆಕ್ಸ್ಟ್ ಇಯರ್ ಕೂಡ ಎಕ್ಸಾಮ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಇಯರ್ ಕೂಡ ನಿಮಗೆ 3 ಅಟೆಂಪ್ಟ್ಸ್ ಇರ್ತದೆ. SSL ಎಕ್ಸಾಮ್ 1, 2, 3. ಸೊ ಇದು ಬಂದ್ಬಿಟ್ಟು 2025ರಲ್ಲಿ ನೀವು ಮತ್ತೆ ಎಕ್ಸಾಮ್ನ ಬರೀಬೇಕಾದ್ರೆ ಅವಕಾಶ ಇರುತ್ತದೆ. ಸೊ ಇದೇ ಫೈನಲ್ ಅಲ್ಲ, 2025ರಲ್ಲಿ ಕೂಡ ನೀವು ಎಕ್ಸಾಮ್ನ ಬರಿಬೋದು. ಸೊ ನಿಮಗೆ ಅನ್ಲಿಮಿಟೆಡ್ ಅಟೆಂಪ್ಟ್ಸ್ ಆದರೆ ಇದೆ. ಸೊ ಈ ವರ್ಷ ಯಾರೆಲ್ಲ ಫೇಲ್ ಆಗಿದ್ದೀರಾ ಯಾರು ಕೂಡ ವರಿ ಮಾಡ್ಕೋಬೇಡಿ. SLC ಎಕ್ಸಾಮ್ 2025 ಮೇನ್ ಎಕ್ಸಾಮಿನೇಷನ್ 2025, ಎಕ್ಸಾಮ್ 1, ಎಕ್ಸಾಮ್ 2 ಮತ್ತೆ ಇರ್ತದೆ ಎಕ್ಸಾಮ್ 3. ಸೊ ಅಲ್ಲಿ ಕೂಡ ನೀವು ಬರೆದ್ಬಿಟ್ಟು ಪಾಸ್ ಆಗ್ಬೋದು. ಯಾರು ಕೂಡ ವರಿ ಮಾಡ್ಕೋಬೇಡಿ, ಟೆನ್ಷನ್ ಮಾಡ್ಕೋಬೇಡಿ. ಸೊ ನೆಕ್ಸ್ಟ್ ಇಯರು ಬರಲೇಬಹುದು. ಇದ್ರ ಬಗ್ಗೆ ಇನ್ನೂ ಕೂಡ ಬೋರ್ಡಿಂದ ಯಾವುದೇ ರೀತಿಯ ಮಾಹಿತಿ ಆದರೆ ಬಂದಿಲ್ಲ. ಬಂದರೆ ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಸೊ ಯಾವ ರೀತಿ ಇರ್ತದೆ ಎಕ್ಸಾಮ್, ನೆಕ್ಸ್ಟ್ ಇಯರ್ ಯಾವ ರೀತಿ ಎಕ್ಸಾಮ್ ಇರ್ತದೆ, ಸೊ ಅಲ್ಲಿ ಯಾವ ರೀತಿ ಎಕ್ಸಾಮ್ 2024ರಲ್ಲಿ ಯಾರೆಲ್ಲ ಫೇಲ್ ಆಗಿದ್ದಾರೆ ಅವ್ರಿಗೆ ಯಾವ ರೀತಿ ಎಕ್ಸಾಮ್ ಇರ್ತದೆ ಅಂತ ಸೊ ಖಂಡಿತ ವಿಡಿಯೋ ಮಾಡಿ ಹೇಳ್ತೀನಿ. ಅಲ್ಲಿವರೆಗೆ ವೇಟ್ ಮಾಡ್ತಾ ಇರಿ. ಸೊ ನೆಕ್ಸ್ಟ್ ಇಯರ್ ನಿಮಗೆ ಅವಕಾಶ ಇದ್ದೇ ಇರ್ತದೆ. ಯಾರು ಕೂಡ ಟೆನ್ಷನ್ ಮಾಡ್ಕೋಬೇಡಿ. ಸೊ ಯಾರು ಕೂಡ ಭಯ ಆಗೋಬೇಡಿ, ಮತ್ತೆ ಎಕ್ಸಾಮ್ ಇದ್ದೇ ಇರ್ತದೆ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತು ಈ ಒಂದು ನಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಥ್ಯಾಂಕ್ ಯು.